ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಒಂದೊಂದು ವಿಡಿಯೋ ಇದು ಫೋಲ್ಡರ್ ನಾನು ಹಾಕ್ತೀನಿ ಎಂಬ್ರಾಯ್ಡ್ರಿದು ನನ್ನ ಹತ್ರ ಎಷ್ಟು ಡಿಸೈನ್ ಅದಾವ ಅಂತೇಳಿ. ಸೊ ಇದು ನೆಕ್ಸ್ಟ್ ಫೋಲ್ಡರ್ ಅಂತ ಹೇಳ್ಬೋದು ಅಥವಾ ಸೆಕೆಂಡ್ ಫೋಲ್ಡರ್ ಅಂತಾನು ಅನ್ಕೋರಿ. ಇದ್ರೊಳಗೆ ಸಿಂಪಲ್ ಡಿಸೈನ್ಸು ಮತ್ತು ಮದುವೆದು ಗ್ರ್ಯಾಂಡ್ ಡಿಸೈನ್ಸು ಅದಾವು, ಮ್ಯಾರೇಜ್ದು, ಬ್ರೈಡಲ್ದು. ಸೊ ಇದು ಕಟ್ ವರ್ಕು, ಆಮೇಲೆ ವಿತೌಟ್ ನೆಕ್ ಲೈನ್ ಬರುತ್ತಲ್ಲ ಅದು, ಆಮೇಲೆ ನೆಟ್ ಯೂಸ್ ಮಾಡಿನೂ ನಾವು ಡಿಸೈನ್ ಮಾಡ್ಕೋಬೋದು. ಯಾವ್ಯಾವುದು ಟ್ರೆಂಡ್ ಐತಲ್ಲ ಅದೆಲ್ಲ ಥರ ಡಿಸೈನ್ಸ್ ಇದ್ರೊಳಗೆ ಅದಾವು. ಕೆಲವರು ನನಗೆ ರೇಟ್ ಹಾಕ್ರಿ ಅಂತ ಹೇಳಿದ್ರಿ, ಆಮೇಲೆ ಸಿಂಗಲ್ ಡಿಸೈನ್ಸು ಕಳಿಸ್ರಿ ಅಂತ ಹೇಳಿದ್ರಿ. ಸಿಂಗಲ್ ಡಿಸೈನ್ಸು ಒಂದೊಂದು ಕಳಿಸೋಕೆ ಇದಾಗಂಗಿಲ್ಲ, ಸರಿ ಆಗಂಗಿಲ್ಲ. ಹಾಗಾಗಿ ನಾನು ನನ್ನ ಹತ್ರ ಏನು ಫೋಲ್ಡರ್ ಇದಾವೆ ಕಸ್ಟಮರ್ ಬಂದಾಗ ನಾನು ಇದನ್ನು ತೋರಿಸ್ತಿರ್ತೀನಿ. ಸೊ ಅದಕ್ಕೆ ನಾನು ಒಂದೊಂದು ಫೋಲ್ಡರ್ ಹಾಕಬೇಕಂತ ಅಂದ್ಕೊಂಡಿನಿ. ನಾನು ನಿಧಾನಾಗಿ ತೋರಿಸ್ತಾ ಇರ್ತೀನಿ ಒಂದೊಂದು ಡಿಸೈನ್. ನೀವು ಬೇಕಂದ್ರೆ ಸ್ಪೀಡ್ ಕಮ್ಮಿ ಮಾಡ್ಕೋಬೋದು. ಸೆಟ್ಟಿಂಗ್ ಒಳಗೆ ಹೋದ್ರೆ ನಿಮ್ಗೆ ಸ್ಪೀಡ್ ಕಡಿಮೆ ಆಗ್ತೈತಿ, ಅವಾಗ ನೀವು ಡಿಸೈನ್ ಇದು ಮಾಡ್ಬೋದು. ಅದು ಬಿಟ್ಟರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ನೋಡ್ಕೋಬಹುದು. ಆಮೇಲೆ ರೇಟ್ ಹಾಕಕ್ಕೆ ಭಾಳ ಡಿಸೈನ್ಸ್ ಅದಾವ. ಎಲ್ಲದಕ್ಕೂ ರೇಟ್ ಹಾಕಿದ್ರೆ ಮತ್ತೊಂದು ಒಂದೊಂದು ಫೋಲ್ಡರ್ಗೆ ನಮ್ಮ ಮತ್ತೆ ಸಪ್ರೇಟ್ ಟೈಮ್ ಸ್ಪೆಂಡ್ ಮಾಡ್ಬೇಕಾಗ್ತತಿ. ಹಾಗಾಗಿ ಈಗ ನೀವೇನು ನೋಡಕತ್ತೀರಲ್ಲ, ಇದು ಮಲ್ಟಿ ಕಲರ್ ಅಂದ್ರೆ ನವಿಲ್ಗರಿದ ಡಿಸೈನ್ ಐತಲ್ಲ ಅದು. ಇದನ್ನ ಮಲ್ಟಿ ಕಲರ್ ನೀವು ಹಾಕಿಸ್ಕೋಬಹುದು. ಹೆಂಗಂದ್ರೆ ನಮ್ದು ಸ್ಯಾರಿ ಬಾರ್ಡರ್ ಯಾವ್ದು ಜಾಸ್ತಿ ಇರುತ್ತಲ್ಲ, ಗ್ರೀನ್ ಅಥವಾ ಪಿಂಕ್, ಹಿಂಗ ಈ ತರ ಅದನ್ನ ಚೆಕ್ ಮಾಡ್ಕೋಬೇಕು. ನೀವು ಚೆಕ್ ಮಾಡ್ಕೊಂಡು ಫಸ್ಟ್ ಕ್ವಾಲಿಟಿ ಬ್ಲೌಸ್ ಬರುತ್ತಲ್ಲ ಮೊಬೈಲ್ ಪೀಸ್ದು, ಅದು ತಗೊಂಡು ಮಲ್ಟಿ ಕಲರ್ ಹಾಕೊಂಡ್ರೆ ಎಲ್ಲ ಸೀರೆಗೂ ಮ್ಯಾಚ್ ಆಗ್ತಾವ ಅಂತ ಹೇಳ್ಬೋದು. ಇದು ಒಂದು ಟಿಪ್ ಅಂತ ಅನ್ಕೋರಿ. ಈ ಥರ ಟಿಪ್ಸ್ ನಾನು ಕೊಡ್ತಾ ಇರ್ತೀನಿ, ಎಂಬ್ರಾಯ್ಡ್ರಿ ಬಗ್ಗೆ ಆಗಲಿ, ಟೈಲರಿಂಗ್ ಬಗ್ಗೆ ಆಗಲಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ, ವಿಡಿಯೋ ಪೂರ್ತಿ ನೋಡ್ರಿ. ಅಂದ್ರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ತಿಳಿತೈತಿ, ನಮಗೂ ಹೆಲ್ಪ್ ಆಗ್ತದೆ ಅಂತ ಹೇಳ್ಬಹುದು. ಇದು ಮಲ್ಟಿ ಕಲರ್ ಮಾಡಿಸ್ಕೊಡ್ಬೋದು, ಮ್ಯಾರೇಜ್ ಡಿಸೈನು. ಆಮೇಲೆ ಇದ್ರೊಳಗೆ ಬೋಟ್ ನೆಕ್ ಬರುತ್ತಾ, ಟ್ರೆಂಡಿ ಆಗಿರೋದು ಡಿಸೈನ್ಸ್ ಅದಾವು. ಆಮೇಲೆ ನೆಟ್ ಹಾಕಿನೂ ಮಾಡ್ಬೋದು. ಈಗ ನೆಕ್ಸ್ಟ್ ಬರುತ್ತಲ್ಲ ಅದೆಲ್ಲ ನೆಟ್ ಹಾಕಿ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬೋದು. ರೇಟು ನನ್ನ ಕಡೆ 600ಇಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. 600ಇಂದ ನಾನು 6000 7000 ಮಟನು ಎಂಬ್ರಾಯ್ಡ್ರಿ ಹಾಕಿ ಕೊಡ್ತೀನಿ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನನ್ನ ರೇಟ್ ಭಾಳ ಕಡಿಮೆ ಐತಿ. ರೇಟ್ ಯಾವಾಗಲೂ ಅವರ ಬ್ಲೌಸ್ ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಹಾಗಾಗಿ ಕೆಲವರು ತೆಳಗಿರ್ತಾರೆ, ಕೆಲವರು ದಪ್ಪ ಇರ್ತಾರೆ. ದಪ್ಪ ಇದ್ದವ್ರಿಗೆ ನಾವು ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗ್ತತಿ, ಪ್ಯಾಚ್ ಹಾಕಬೇಕಾಗ್ತತಿ. ಸೊ ಹೀಗಾಗಿ ರೇಟ್ ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೆ ಒಂದೇ ಥರ ತೊಗೊಳಕ್ಕೆ ಆಗಂಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ತೆಳಗಿದವ್ರಿಗೆ ಜಾಸ್ತಿ ವರ್ಕ್ ಏನಿರೋದಿಲ್ಲ. ಹಾಗಾಗಿ ಅವ್ರಿಗೆ ಬಿಟ್ಟರೆ ನಮಗೇನು ಲಾಸ್ ಆಗಂಗಿಲ್ಲ. ಅದೇ ರೇಟ್ ನಾವು ದಪ್ಪನವ್ರಿಗೆ ತೊಗೊಂಡ್ವಿ ಅಂದ್ರೆ ಅವ್ರಿಗೆ ಸ್ಲೀವ್ನಾಗ ಮತ್ತು ಫ್ರಂಟ್ ಬ್ಯಾಕ್ ಹೆಚ್ಚಿಗೆ ಹಾಕಬೇಕಾಗ್ತತಿ. ಸೊ ಹೀಗಾಗಿ ರೇಟ್ ನಾನು ಮೆನ್ಷನ್ ಮಾಡಿಲ್ಲ. ನಿಮ್ಗೆ ಯಾರಿಗಾದರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ನಿಮ್ದು ಸೈಜ್ ಮೆಜರ್ಮೆಂಟ್ ಎಲ್ಲ ಹೇಳಿದ್ರಿ ಅಂದ್ರೆ ನಾನು ಹೇಳ್ತೀನಿ. ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಕಡಿಮೆನೇ ಐತಿ, ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ. ಆಮೇಲೆ ಸ್ಟಿಚಿಂಗ್ ಚಾರ್ಜ್ ಬಂದು ಎಲ್ಲ ಕಡೆ ಹೆಂಗೈತಿ ಹಂಗೆ ತೊಗೋತೀನಿ. ಬಟ್ ಎಂಬ್ರಾಯ್ಡ್ರಿದು 600ಇಂದ ಸ್ಟಾರ್ಟ್ ಆಗ್ತೈತಿ. ಬೋಟ್ ನೆಕ್ ಅವೆಲ್ಲ ಸಿಂಪಲ್ ಡಿಸೈನ್ಸ್ ಅವನ್ನೆಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಡಿಸೈನ್ಸ್ ಒಳಗೆ ಮತ್ತು ಬರೋ ಡಿಸೈನ್ಸ್ ಒಳಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ನಂಗೆ ಕಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಬಾಯ್.